HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ಮಕ್ಕಳಿಗೆ ಗುಲಾಬಿ ನೀಡಿ ಶುಭ ಹಾರೈಕೆ. ಮೊದಲ ದಿನ ಸುಸೂತ್ರವಾಗಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆ. ಜಿಲ್ಲೆಯಲ್ಲಿ ಗೈರು ಹಾಜರಾದ 143 ಮಕ್ಕಳು. ಶಾಲಾ ಮೈದಾನದಲ್ಲಿ ಆಟವಾಡಲು ಬಿಡದ ಹಿನ್ನೆಲೆ ಶಾಲಾ ಕೊಠಡಿಗೆ ಬೆಂಕಿ ಇಟ್ಟ ಪುಂಡರು. ದುಷ್ಕೃತ್ಯ ನಡೆಸಿದವರ ಹೆಡೆಮುರಿ ಕಟ್ಟಲು ಗ್ರಾಮಸ್ಥರ ಆಗ್ರಹ. ಕ್ರಿಕೆಟ್ ಹಬ್ಬ ಐಪಿಎಲ್ 18ನೇ ಆವೃತ್ತಿ ಆರಂಭಕ್ಕೆ ಬಂದ್ ಮೂಲಕ ಸ್ವಾಗತ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟ ವಾಟಾಳ್ ನಾಗರಾಜ್. ಕರ್ನಾಟಕ ಬಂದ್ಗೆ ಬೆಂಬಲ ನೀಡಲ್ಲ ಎಂದ ಕರವೇ ಚಂದ್ರಶೇಖರ್. ಶುಕ್ರವಾರದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗಿದ್ದು, ಪ್ರಥಮ ಭಾಷೆ ಕನ್ನಡ ಭಾಷೆಯ ಪರೀಕ್ಷೆ ಮೊದಲ ದಿನದಂದು ಬರೆಯುತ್ತಿದ್ದು, ಮಕ್ಕಳು ಪರೀಕ್ಷೆ ಬರೆಯಲು ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಶೇಖರ್ ತಿಳಿಸಿದರು. ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಯಾವ ಸಮಸ್ಯೆ ಆಗದಂತೆ ಕುಡಿಯುವ ನೀರಿನ ವ್ಯವಸ್ಥೆ, ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಪ್ರತಿ ಕೇಂದ್ರದಲ್ಲೂ ಕೂಡ ಆರೋಗ್ಯ ಕಲ್ಯಾಣ ಇಲಾಖೆಯಿಂದ ನೇಮಕ ಮಾಡಲಾಗಿದೆ ಎಂದರು. ಪೊಲೀಸ್ ಬಿಗಿ ಬಂದೋಬಸ್ತ್ನೊಡನೆ ಸುವ್ಯವಸ್ಥಿತವಾಗಿ ಪರೀಕ್ಷೆ ನಡೆಸಲಾಗುತ್ತಿದೆ. ಈಗಾಗಲೇ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಮೊದಲೇ ಸಾಕಷ್ಟು ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 20,344 ವಿದ್ಯಾರ್ಥಿಗಳು 77 ಕೇಂದ್ರದಲ್ಲಿ ಪರೀಕ್ಷೆ ಬರೆಯುತ್ತಿದ್ದಾರೆ. ಈ ಪರೀಕ್ಷೆಯನ್ನು ಬಹಳ ಪಾರದರ್ಶಕವಾಗಿ ನಡೆಸಲಾಗುತ್ತಿದ್ದು, ಸಿಸಿ ಕ್ಯಾಮೆರಾ ಕೂಡ ಅಳವಡಿಸಲಾಗಿದೆ. ಜಿಲ್ಲಾ ಪಂಚಾಯಿತಿಯಲ್ಲೂ ಕೂಡ ವೆಬ್ ಕ್ಯಾಮ್ನ ನಿಯಂತ್ರಣ ಕೇಂದ್ರ ಅಳವಡಿಸಲಾಗಿದೆ. ಮಕ್ಕಳನ್ನ ಒತ್ತಡರಹಿತವಾಗಿ ಪರೀಕ್ಷೆ ಬರೆಯಲು ಪೋಷಕರು ಅವಕಾಶ ಮಾಡಿಕೊಡಬೇಕೆಂದು ಕಿವಿಮಾತು ಹೇಳಿದರು. ಪರೀಕ್ಷೆ ಪೇಪರ್ ಔಟ್ ಆಗಿದೆ ಎಂದು ಯಾವುದೇ ಒಂದು ಸುಳ್ಳು ವದಂತಿಗೂ ಕಿವಿ ಕೊಡಬಾರದೆಂದು ಹೇಳಿದ್ರು. ಇನ್ನು ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದ್ರೂ ಶನಿವಾರದಂದು ಪರೀಕ್ಷೆ ಇಲ್ಲದಿರೋದ್ರಿಂದ ಮಕ್ಕಳಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಎಂದರು. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಮಕ್ಕಳು ಶುಕ್ರವಾರ ಬೆಳಗ್ಗೆ 8:30ರಿಂದಲೇ ತಮ್ಮ ಪರೀಕ್ಷಾ ಕೇಂದ್ರಗಳಲ್ಲಿ ಜಮಾಯಿಸಿದ್ರು. ಕೆಲವರು ಕೊನೆ ಕ್ಷಣದ ಸಿದ್ಧತೆಯಲ್ಲಿ ಕುಳಿತು ಓದುತ್ತಿದ್ರೆ, ಇನ್ನು ಕೆಲ ವಿದ್ಯಾರ್ಥಿಗಳು ಕನ್ನಡ ಭಾಷೆ ಈಸಿ ಎಂದು ಸಂತೋಷದಿಂದ ಸ್ನೇಹಿತರೊಡನೆ ಮಾತಾಡಿ ಸಮಯ ಕಳೆಯುತ್ತಿದ್ರು. ಇನ್ನು ಸ್ವಲ್ಪ ಸಮಯ ತಡವಾಗಿ ಬಂದ ವಿದ್ಯಾರ್ಥಿಗಳು ಕೊಠಡಿ ಸಂಖ್ಯೆಯನ್ನ ಗಾಬರಿಯಿಂದ ನೋಟಿಸ್ ಬೋರ್ಡ್ನಲ್ಲಿ ವೀಕ್ಷಣೆ ಮಾಡುತ್ತಿದ್ರು. ಈ ವೇಳೆ ಪೊಲೀಸ್ ಪೇದೆಯೋರ್ವರು ಮಾನವೀಯತೆ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದರು. ನಗರದ ಶ್ರೀಗಂಧದ ಕೋಟೆ ಆವರಣದಲ್ಲಿರುವ ಮಹಿಳಾ ಸರ್ಕಾರಿ ಶಾಲೆಯ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿದ ಸಂಸದರು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ಮಕ್ಕಳಿಗೆಲ್ಲ ಗುಲಾಬಿ ಹೂ ನೀಡಿ ಪರೀಕ್ಷೆಯನ್ನ ಹಬ್ಬದ ರೀತಿ ತೆಗೆದುಕೊಂಡು ಧೈರ್ಯದಿಂದ ಬರೆಯುವಂತೆ ಮಕ್ಕಳಿಗೆ ಶುಭ ಹಾರೈಸಿದರು. ಪರೀಕ್ಷಾ ಕೇಂದ್ರದಲ್ಲಿ ತಪಾಸಣೆ ಮಾಡಲು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಚಂದ್ರಶೇಖರ್ ಅಂದ್ಬಿಟ್ಟು ಜಿಲ್ಲಾ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ. ಇವತ್ತು ಪರೀಕ್ಷೆ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗಿದೆ. ಇವತ್ತು ಪ್ರಥಮ ಭಾಷೆ ಕನ್ನಡ. ಈ ಒಂದು ಕೇಂದ್ರಕ್ಕೆ ಈಗಾಗಲೇ ಮಾನ್ಯ ಸಂಸದರವರು ಆಗಮಿಸಿ ಮಕ್ಕಳಿಗೆಲ್ಲ ಶುಭಾಶಯ ಕೋರಿದ್ದಾರೆ. ಹಾಗೆ ಈಗಾಗಲೇ ನಮ್ಮ ಪರೀಕ್ಷೆ ನಡೆಸುವ ಬಗ್ಗೆ ಇಡೀ ಜಿಲ್ಲೆಯಾದ್ಯಂತ 77 ಪರೀಕ್ಷಾ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ದೀವಿ. ಮಕ್ಕಳಿಗೆ ಒಳ್ಳೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಟ್ಟಿದ್ದೀವಿ. ಒಂದು ಆಸನ ವ್ಯವಸ್ಥೆ ಇರ್ಬೋದು, ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು, ಮತ್ತೆ ಅವರಿಗೆ ವಿಶ್ರಾಂತಿ ಏನಾದ್ರು ಕುಡಿದ್ರೆ ಸಮಸ್ಯೆ ಇದ್ರೂ ಕೂಡ, ಆರೋಗ್ಯಕರ ಸಮಸ್ಯೆ ಇದ್ರೂ ಕೂಡ ಈಗಾಗಲೇ ಪ್ರತಿ ಕೇಂದ್ರ ಕೂಡ ನಮ್ಮ ಆರೋಗ್ಯ ಕಲ್ಯಾಣ ಇಲಾಖೆಯಿಂದ ಬೇರೆ ಕೂಡ ನೇಮಕ ಮಾಡಿದ್ದೀವಿ. ಶಾಲಾ ಮೈದಾನದಲ್ಲಿ ಆಟವಾಡಲು ಬಿಡದಿದ್ದಕ್ಕೆ ಪುಂಡರ ಗುಂಪೊಂದು ಶಾಲೆಗೆ ಬೆಂಕಿ ಇಟ್ಟಿರೋ ಘಟನೆ ಕಳೆದ ರಾತ್ರಿ ಸಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿ ಕೊನಿಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೀಚನಹಳ್ಳಿಯಲ್ಲಿ ಈ ದುಷ್ಕೃತ್ಯ ನಡೆದಿದೆ. ಸಕಲೇಶಪುರ ತಾಲೂಕಿನ ಕಿರುಹುಣಸೆ ನೀಚನಹಳ್ಳಿಯಲ್ಲಿರುವ ಕೆರೆಯ ಪ್ರಾಥಮಿಕ ಶಾಲೆಗೆ ಬೆಂಕಿ ಹಾಕಿ ಪುಂಡರು ಪರಾರಿಯಾಗಿದ್ದಾರೆ. ಶಾಲೆ ಆವರಣ ಸ್ವಚ್ಛವಾಗಿಡಲು ಶಾಲೆ ಆಡಳಿತ ಮಂಡಳಿ ಹಾಗೂ ಎಸ್ಟಿಎಂಸಿ ಸದಸ್ಯರು ಶಾಲೆ ಸುತ್ತಲೂ ತಂತಿ ಬೇಲಿ ನಿರ್ಮಾಣ ಮಾಡಿದ್ರು. ಅದನ್ನ ಸಹ ಕೆಲ ದಿನಗಳ ಹಿಂದೆ ಕಿತ್ತು ಹಾಕಿದ್ದು, ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಶಿಕ್ಷಕರ ಮೇಲೆ ಈ ಹಿಂದೆ ಹಲ್ಲೆಗೂ ಕೂಡ ಪುಂಡರು ಮುಂದಾಗಿದ್ದರು ಎಂದು ತಿಳಿದು ಬಂದಿದೆ. ಈ ಎಲ್ಲ ಘಟನೆಗಳ ಕುರಿತಂತೆ ಈ ಹಿಂದೆ 8 ಜನ ಪುಂಡರ ಮೇಲೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು ಪುನಃ ಘಟನೆ ನಡೆಯಲು ಕಾರಣವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಪುಂಡರ ವಿರುದ್ಧ ದೂರು ನೀಡಲು ಮುಂದಾದರೆ ಅವರ ಮೇಲೆ ವೈಷಮ್ಯ ಸಾಧಿಸಿ ಹಲ್ಲೆ ನಡೆಸುತ್ತಾರೆ ಎಂದು ದೂರಿದ್ದಾರೆ. ಶಾಲಾ ಕೊಠಡಿಗೆ ಬೆಂಕಿ ಇಟ್ಟ ಹಿನ್ನೆಲೆ ಗ್ರಾಮಸ್ಥರು ಹಾಗೂ ಶಾಲಾ ಆಡಳಿತ ಮಂಡಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು, ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆಯೇ ಎಂದು ಕಾದು ನೋಡಬೇಕಿದೆ. ಮತ್ತೊಮ್ಮೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದರೆ ಬೃಹತ್ ಪ್ರತಿಭಟನೆ ಅನಿವಾರ್ಯವಾಗಲಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. HCN ನ್ಯೂಸ್ ಸಕಲೇಶಪುರ. ಮರಾಠಿ ಪುಂಡರು ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ದನ್ನು ವಿರೋಧಿಸಿ ವಾಟಾಳ್ ನಾಗರಾಜ್ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದರೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿರುವ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಬೇಲೂರು ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಹೇಳಿದ್ದಾರೆ.
ಈ ವಿಚಾರವಾಗಿ ಬೇಲೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾರ್ಚ್ ತಿಂಗಳಿನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಬಂದ್ ಆಚರಿಸಿದರೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತದೆ. ವಿದ್ಯಾರ್ಥಿಗಳು ವರ್ಷವಿಡೀ ಅಧ್ಯಯನ ಮಾಡಿ ಪರೀಕ್ಷೆಗೆ ಸಜ್ಜಾಗಿರುತ್ತಾರೆ. ಈ ಸಂದರ್ಭದಲ್ಲಿ ಬಂದ್ ಮಾಡಿದರೆ ವಿದ್ಯಾರ್ಥಿಗಳು ಆತಂಕಕ್ಕೊಳಗಾಗುತ್ತಾರೆ ಎಂದ ಅವರು, ಕನ್ನಡಕ್ಕಿಂತ ಯಾರೂ ದೊಡ್ಡವರಲ್ಲ. ಕರ್ನಾಟಕದಲ್ಲಿ ಎಲ್ಲೇ ಕನ್ನಡ ನೆಲಜಲ ನುಡಿಗೆ ಅವಮಾನವಾದರೂ ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡರ ಬಣ ಸಹಿಸುವುದಿಲ್ಲ. ಡಿಸೆಂಬರ್ 31ರಂದು ಕೆಲವು ಕನ್ನಡ ಸಂಘಟನೆಗಳು ಕರೆದಿರುವ ಕರ್ನಾಟಕ ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲ ಇರುವುದಿಲ್ಲ. ಡಿಸೆಂಬರ್ 31ರಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಬಂದ್ನಲ್ಲಿ ಪಾಲ್ಗೊಳ್ಳುವುದಿಲ್ಲ. ಎಂಇಎಸ್ ಮತ್ತು ಶಿವಸೇನೆಗಳ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತದೆ ಎಂದರು. HCN ನ್ಯೂಸ್ ಬೇಲೂರು. ಕರ್ನಾಟಕ ಬಂದು ಕರೆ ನೀಡಿದ್ದಾರೆ. ಪ್ರಗತಿಪರ ಸಂಘಟನೆಗಳು ಈ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ ನಾರಾಯಣಗೌಡರ ನೇತೃತ್ವದ ಸಂಘಟನೆ ಏನು 22ನೇ ತಾರೀಕು ಬಂದಿಗೆ ಬೆಂಬಲ ಕೊಡ್ತಾಯಿಲ್ಲ ನಾವು. ಯಾಕೆ ಅಂದರೆ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ನಾಳೆಯಿಂದ ಆಗಲೇ SLC ಪರೀಕ್ಷೆ ಶುರುವಾಗ್ತದೆ. ನಮ್ಮ ಮಕ್ಕಳುಗಳಿಗೆ ನಾವು ಶುಭ ಕೋರುವಂಥ ಸಂದರ್ಭದಲ್ಲಿ ಯಾವುದೇ ಥರದ ಅಹಿತಕರ ಘಟನೆಗಳು ನಡೀಬಾರ್ದು ಅಂದರೆ ನಾವು ಬಂದಿಗೆ ಬೆಂಬಲ ಕೊಡೋದಿಲ್ಲ. ಯಾಕಪ್ಪ ಅಂದರೆ ನೋಡಿ, ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿ ಸಂಬಂಧಪಟ್ಟಂಥ ಮಂತ್ರಿಗಳ ಜೊತೆ ಮಾತುಕತೆ ಮಾಡಿ ನಾವು ಸೌಹೃದವಾಗಿ ನಾವು ಮಾತುಕತೆ ಮಾಡ್ಕೊಂಡು ಬಂದಿದ್ದೀವಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬೇಲೂರು ತಹಸೀಲ್ದಾರ್ ಎಂ ಮಮತಾ ಶುಭ ಹಾರೈಸಿದ್ದಾರೆ. 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬೇಲೂರು ತಾಲೂಕು ದಂಡಾಧಿಕಾರಿ ಮಮತಾ ಗುಲಾಬಿ ಹೂ ಮತ್ತು ನೀರನ್ನ ನೀಡುತ್ತಾ ಸ್ವಾಗತಿಸಿ ಶುಭ ಕೋರಿದ್ರು. ಹಳೇಬೀಡು ಸರ್ಕಾರಿ ಕೆಪಿಎಸ್ ಶಾಲೆ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ನಿರಂತರ ಸಾಧನೆ ಮಾಡಿದರೆ ಜೀವನದಲ್ಲಿ ಒಳ್ಳೆ ಹಂತಕ್ಕೆ ಬರುತ್ತಾರೆ, ಒಳ್ಳೆಯ ಸಂಸ್ಕೃತಿ ಬೆಳೆಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದ್ರು. ಅಲ್ಲದೆ ಈ ಬಾರಿ ಉತ್ತಮ ಫಲಿತಾಂಶವನ್ನ ನಿಮ್ಮಿಂದ ನಿರೀಕ್ಷೆ ಮಾಡುತ್ತಿದ್ದು ಎಲ್ಲರೂ ಸಹ ಉತ್ತಮವಾಗಿ ಪರೀಕ್ಷೆ ಬರೆಯುವಂತೆ ಶುಭ ಹಾರೈಸಿದ್ರು. ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮಾತನಾಡಿ, ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 2081 ವಿದ್ಯಾರ್ಥಿಗಳು ಹಾಜರಾಗಿದ್ದು, ಅದರಲ್ಲಿ ಗಂಡು ಮಕ್ಕಳು 1017, ಹೆಣ್ಣು ಮಕ್ಕಳು 1064 ಇದ್ದು ಒಟ್ಟು 7 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಈ ಬಾರಿ 12 ವಿಶೇಷ ಚೇತನ ವಿದ್ಯಾರ್ಥಿಗಳು ಬರುತ್ತಿದ್ದಾರೆ. ಅವರಿಗೆಲ್ಲ ವ್ಯವಸ್ಥೆ ಮಾಡಲಾಗಿದೆ. ಮುಖ್ಯ ಅಧ್ಯಕ್ಷರಾಗಿ 8, ಪ್ರಶ್ನೆ ಪತ್ರಿಕೆ ಅಧ್ಯಕ್ಷರಾಗಿ 8, ಸ್ಥಾನಿಕ ಜಾಗದಳ 10, ಗೌಪ್ಯ ಮಾರ್ಗಾಧಿಕಾರಿಗಳು 3, ಮೊಬೈಲ್ ಸ್ವಾಧೀನಾಧಿಕಾರಿಗಳು 7, ಕೊಠಡಿ ಮೇಲ್ವಿಚಾರಕರು 160, ಸಿಸಿ ಕಂಟ್ರೋಲ್ ಎಲ್ಲಾ ಕೇಂದ್ರಗಳಲ್ಲೂ ಒಟ್ಟು 100 ಸಿಸಿ ಕ್ಯಾಮೆರಾಗಳು, ಆರೋಗ್ಯ ಕಾರ್ಯಕರ್ತರು 14, ಒಟ್ಟು 330 ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದರು. ಕೆಪಿಎಸ್ ಉಪ ಪ್ರಾಂಶುಪಾಲ ಮುಳ್ಳಯ್ಯ ಮಾತನಾಡುತ್ತಾ, 426 ಮಕ್ಕಳಲ್ಲಿ 3 ಹಳೆ ವಿದ್ಯಾರ್ಥಿಗಳಿದ್ದು ಒಟ್ಟು 18 ಕೊಠಡಿಗಳಿಗೆ ವ್ಯವಸ್ಥೆ ಮಾಡಲಾಗಿದೆ. ಇದರ ಜವಾಬ್ದಾರಿ ಸಂಪೂರ್ಣವಾಗಿ ವಿಶೇಷವಾಗಿ ಗಮನ ಹರಿಸಿದ್ದೇವೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಧು ಅವರು ಮಕ್ಕಳಿಗೆ ಶುಭ ಕೋರಿದ್ರು. ಬೇಲೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ರಘುನಾಥ್ ಹಾಗೂ ಶಿಕ್ಷಣ ಇಲಾಖೆ ಇಸಿಒ ಗೋಪಾಲ್, ಉದಯಕುಮಾರ್ ಹಾಗೂ ಎಲ್ಲಾ ಮುಖ್ಯ ಶಿಕ್ಷಕರು ಹಾಜರಿದ್ದರು. ವಿಧಾನಸಭೆ ಅಧಿವೇಶನಕ್ಕೂ ಮುನ್ನ ಶಾಸಕ ಎಚ್ಕೆ ಸುರೇಶ್ ಮಾತನಾಡಿ, ಬೇಲೂರು ತಾಲೂಕಿನಲ್ಲಿ ಈ ಬಾರಿಯ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಇದಕ್ಕಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಿಶೇಷ ಕಾಳಜಿಯಿಂದ ಪ್ರತಿ ಶಾಲೆಗಳಲ್ಲೂ ಸಹ ಉತ್ತಮ ಬೋಧನೆ ಮಾಡಲು ಅವಕಾಶ ನೀಡಿದ್ದಾರೆ. ಅಲ್ಲದೆ ಹಾಸನ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ನಿಮ್ಮಿಂದ ನಿರೀಕ್ಷಿಸುತ್ತಿದ್ದು, ವಿದ್ಯಾರ್ಥಿಗಳು ಯಾವುದೇ ರೀತಿ ಭಯಪಡದೆ ಉತ್ತಮ ರೀತಿಯಲ್ಲಿ ಅಂಕ ಗಳಿಸುವ ಕೆಲಸವನ್ನ ಮಾಡುವ ಮೂಲಕ ನಿಮ್ಮೆಲ್ಲರಿಗೂ ಭಗವಂತನ ಕರುಣೆ ಇರಲಿ ಎಂದು ಶುಭ ಹಾರೈಸಿದ್ದಾರೆ. HCN ನ್ಯೂಸ್ ಬೇಲೂರು. ನಾನು ಎಚ್ಕೆ ಸುರೇಶ್, ಬೇಲೂರಿನ ಸೇವಕ ಮತ್ತು ಶಾಸಕ. ನಾಳೆ ನಡೀತಕ್ಕಂಥ ರಾಜ್ಯಾದ್ಯಂತ SSLC ಪರೀಕ್ಷೆ, ಈ ಪರೀಕ್ಷೆಯಲ್ಲಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಬರ್ತಕ್ಕಂಥ ನಿಟ್ಟಿನಲ್ಲಿ ಉತ್ತಮವಾದಂಥ ಪರೀಕ್ಷೆಯನ್ನು ಬರೀಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಾನು ಶುಭಾಶಯನ್ನು ಕೋರ್ತೀನಿ. ಉತ್ತಮ ಬರವಣಿಗೆ, ಉತ್ತಮ ಫಲಿತಾಂಶ. ಆ ಚೆನ್ನಕೇಶ್ವರ ಸ್ವಾಮಿ, ಹಾಸನಾಂಬೆ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಎಲ್ಲ ನನ್ನ ವಿದ್ಯಾರ್ಥಿನಿಯರಿಗೆ. ಧನ್ಯವಾದಗಳು. ಜೈ ಹಿಂದ್. ಅಂಬೇಡ್ಕರ್ ಗಳಿಸಿದ ಭಾರಿ ಸಂಪತ್ತೆಂದರೆ ಜ್ಞಾನದ ಸಂಪತ್ತಿನ ದಿಕ್ಸೂಚಿ. ಶಿಸ್ತಿನ ನೆಲೆಯಲ್ಲಿ ಅಂಬೇಡ್ಕರ್ ಹೋರಾಟ ಮಾಡಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹಕ್ಕುಗಳನ್ನು ನೀಡಿದ್ದಾರೆ ಎಂದು ಸಾಹಿತ್ಯ ಮತ್ತು ಮೈಸೂರು ಕಲಾ ವಿಭಾಗದ ಡೀನ್ ಪ್ರೊಫೆಸರ್ MS ಶೇಖರ್ ತಿಳಿಸಿದರು.
ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಗುರುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಭಾರತ ಅಸ್ಪೃಶ್ಯರ ಪ್ರತಿರೋಧ ಚಳವಳಿ ಮಹಾಡ್ ಸತ್ಯಾಗ್ರಹದ ನೆನಪಲ್ಲಿ ಶೋಷಿತರ ಸಂಘರ್ಷ ದಿನಾಚರಣೆಯಲ್ಲಿ ಭಾಗವಹಿಸಿ ವಿಷಯ ಮಂಡನೆ ಮಾಡಿದ ಅವರು ಬಾಬಾ ಸಾಹೇಬರು ಮಹಾರಾಷ್ಟದ ರಾಯಗಢ ಜಿಲ್ಲೆಯಲ್ಲಿರುವ ಮಹಾಡ್ನಲ್ಲಿ 1927 ಮಾರ್ಚ್ 20ರಂದು ಸಾರ್ವಜನಿಕವಾಗಿ ಕೆರೆ ನೀರನ್ನ ಮುಟ್ಟುವ ಮೂಲಕ ಇದು ಎಲ್ಲರಿಗೂ ಸೇರಿದ್ದು ಎನ್ನುವುದನ್ನು ಸಾರಿ ಹೇಳಿದರು. ಆ ಮೂಲಕ ಮಾನವ ಹಕ್ಕುಗಳನ್ನು ಎತ್ತಿ ಹಿಡಿದರು. ಹಿಂದೆ ಸಾವಿರಾರು ಜನರು ಸಂಘಟಿಸಿ ಕೆರೆ ನೀರನ್ನ ಮುಟ್ಟೋದ್ರ ಮೂಲಕ ಹೋರಾಟ ಮಾಡಲಾಯಿತು. ಆದರೆ ಸವರ್ಣೀಯರ ಮನಸ್ಸುಗಳು ಹೆಣ್ಣು ಮಕ್ಕಳ ಮೇಲೆ ಅಂಬೇಡ್ಕರ್ ಮೇಲೆ ಹಲ್ಲೆ ಮಾಡಿ ಅವಮಾನ ಮಾಡಿದ್ರು. ಕೆರೆ ಮುಟ್ಟಿದ ಮೇಲೂ ಸುಮ್ಮನಿರಲಿಲ್ಲ. ಮತ್ತೆ ಸವರ್ಣೀಯರ ಕುತಂತ್ರಕ್ಕೊಳಗಾಗಿ ಕೋರ್ಟ್ಗೆ ಹಾಕಿದ್ರು. ಇದೇ ಸಂದರ್ಭದಲ್ಲಿ ಬಾಬಾ ಸಾಹೇಬರು ನೆರೆದಿದ್ದ ಮಹಿಳೆಯರನ್ನ ಕುರಿತು ಸ್ವಚ್ಛತೆ ಬಗ್ಗೆ ಹಾಗೂ ಧರಿಸುವ ಬಟ್ಟೆ ಬಗ್ಗೆ ತಿಳಿ ಹೇಳಿದ್ರು. ನಮಗೆ ಉಪವಾಸವಿದ್ರೂ ಕೊಳಕುತನದಿಂದ ಇರಬಾರದು. ಇನ್ನು ಮುಂದೆ ನೀವು ತುಂಡು ಬಟ್ಟೆ ಧರಿಸಬಾರದು. ಸವರ್ಣೀಯ ಹೆಂಗಸರಂತೆ ಸೀರೆ ಧರಿಸಬೇಕೆಂದು ಪ್ರೋತ್ಸಾಹಿಸಿದ್ರು. ಈ ನಿಟ್ಟಿನಲ್ಲಿ ಮಹಾ ಸತ್ಯಾಗ್ರಹ ಭಾರತ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಯಿತು. ನಂತರ ಅಂಬೇಡ್ಕರ್ ಯಾವ ರೀತಿ ಹೋರಾಟದ ಹಾದಿ ಹಿಡಿದರು ಎಂಬುದು ತಿಳಿದಿದೆ ಎಂದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ಹಿರಿಹಳ್ಳಿ ಮಾತನಾಡಿ, ಬಾಬಾ ಸಾಹೇಬರು ಕೆರೆ ನೀರನ್ನ ಮುಟ್ಟಿ ಇಲ್ಲಿಗೆ 98 ವರ್ಷಗಳಾಗಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸ್ವಚ್ಛತೆ ಮಾಡುವವರು ನೀರನ್ನ ಮುಟ್ಟುವಂತೆ ಇರಲಿಲ್ಲ. ಚಳುವಳಿ ಇಲ್ಲ ಎಂದರೆ ಕಷ್ಟವಾಗುತ್ತದೆ. ಅಂಬೇಡ್ಕರ್ ಹೋರಾಟಕ್ಕೆ ಶಕ್ತಿ ತುಂಬುವ ಕೆಲಸಕ್ಕೆ ಮುಂದಾದರೆ ಆದರ್ಶವನ್ನ ಪಾಲಿಸಬೇಕಾಗುತ್ತದೆ ಎಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್ ಕಾರ್ಯಕ್ರಮ ಉದ್ಘಾಟಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕೃಷ್ಣ ದುಮ್ಮಿ, ರಾಜ್ಯ ಸಂಘಟನಾ ಸಂಚಾಲಕಿ ಸುಮಾ ದುದ್ದ, ವಿಭಾಗೀಯ ಖಜಾಂಚಿ ಧರ್ಮೇಶ್ ಕುಪ್ಪೆ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮೇಲ್ರಾಜು ಕಲ್ಲಳ್ಳಿ, ಮಂಜು ಯಸಳೂರು, ಯೋಗೇಶ್ ದುದ್ದ, ವೆಂಕಟೇಶ್ ಮೂರ್ತಿ, ಪ್ರದೀಪ್ ಇಬ್ಬಡಿ, ರತ್ನ ಬೈಲಹಳ್ಳಿ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಪುನಃ ಮಾತ್ರ ಬಳಿ ಬಂದಾಗ ಅದೇ ಮಹಿಳೆಯರು ಸ್ನಾನ ಮಾಡಿ ತಲೆ ಬಚ್ಚಿಕೊಂಡು ಹೂ ಮಾಡಿಕೊಂಡು ಬಾಬಾ ಸಾಹೇಬ್ ಆರತಿಯನ್ನು ಎತ್ತಾರೆ. ಆರತಿಯನ್ನು ಎತ್ತಿದಾಗ ಬಾಬಾ ಸಾಹೇಬ್ ಆಗಿನ ಕಾಲ 4 ಅಡಿ 8 ಅಡಿ ನಿಮ್ಗೆ ಗೊತ್ತಿದೆ. 4 ಅಡಿಯನ್ನು ಮಂಗಳಾರತಿ ಕಟ್ಟಿಗೆ ಹಾಕಿ ಅವರನ್ನ ಸ್ವಾಗತ ಮಾಡ್ತಾರೆ ಮಹಿಳೆಯರು. ಅದಕ್ಕೋಸ್ಕರ ಬಾಬಾ ಸಾಹೇಬ್ ತುಂಬಾ ಮಹಿಳೆಯರ ಅಚ್ಚುಮೆಚ್ಚಿನ ಸ್ತ್ರೀಯರಾಗಿದ್ರು. ಅದ್ರ ಜೊತೆಗೆ 1927 ಮಾರ್ಚ್ 19 ಮತ್ತು 20ರಂದು ಮಹಾಡ್ ಜಿಲ್ಲೆಯ ಚೌಡರಿಕೆರೆಯಲ್ಲಿ ನೀರನ್ನು ಸಾಂಖ್ಯಿಕ 19-20 2 ದಿನ ಬೃಹತ್ ದಲಿತ ಸಮುದಾಯವನ್ನ ಸಂಘಟಿಸಿರ್ತಾರೆ. ಸಂಘಟಿಸಿ ಸಾಂಕೇತಿಕವಾಗಿ ಹೇಳ್ತಿದ್ರು ವೀರೇಶ್. 16 ವರ್ಷ ಬಾಳಿಕೆ ಬರುವಂತೆ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ನಡೆಸಬೇಕೆಂದು ಬೇಲೂರು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಸೂಚಿಸಿದರು. ಬೇಲೂರು ಪಟ್ಟಣದ ಮುಖ್ಯ ರಸ್ತೆಯಿಂದ ಹೊಳೆಬೀದಿಗೆ ಸಂಪರ್ಕ ಕಲ್ಪಿಸುವ ಪಪ್ಲೆ ಬೀದಿ ರಸ್ತೆಯ ಕಾಂಕ್ರೀಟ್ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು 13 ಲಕ್ಷ ವೆಚ್ಚದ ಎಸ್ಎಸ್ಸಿ ಅನುದಾನದಲ್ಲಿ ಪಪ್ಲಿ ಬೀದಿ, ಹನುಮಂತನಗರ, ಪುರಿಪಟ್ಟಿ ಬೀದಿಯಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿದೆ. ಈ ರಸ್ತೆ ಪೂರ್ಣ ಹದಗೆಟ್ಟಿತ್ತು. ಸ್ಥಳೀಯರು ಇಲ್ಲಿನ ಸದಸ್ಯರು ಹಲವು ಬಾರಿ ದುರಸ್ತಿಗೆ ಮನವಿ ಮಾಡಿದರ ಫಲವಾಗಿ ಯೋಜನೆ ಅನುದಾನದಿಂದ ಕಾಮಗಾರಿ ನಡೆಯುತ್ತಿದೆ. ಸ್ಥಳೀಯರು ಕಾಮಗಾರಿ ನಡೆಸುವಾಗ ಗಮನ ಹರಿಸಿ ಕಳಪೆ ಕಂಡುಬಂದರೆ ತಡೆದು ಉತ್ತಮ ರೀತಿ ನಡೆಸುವಂತೆ ಸೂಚಿಸಬೇಕೆಂದು ಹೇಳಿದರು. ರಸ್ತೆ ನಿರ್ಮಾಣ ಮಾಡುವಾಗ ಎರಡೂ ಬದಿಯಲ್ಲಿ ಜಾಗ ಬಿಡದೆ ಸಂಪೂರ್ಣವಾಗಿ ಕಾಂಕ್ರೀಟ್ ಮಾಡುವ ಮೂಲಕ ಉತ್ತಮವಾದ ರಸ್ತೆ ನಿರ್ಮಿಸಬೇಕೆಂದು ಗುತ್ತಿಗೆದಾರರಿಗೆ ಸೂಚಿಸಿ, ರಸ್ತೆ ಬದಿಯಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಿರುವವರು ರಸ್ತೆ ಮೇಲೆ ಗಿಡಗಳು ಸೇರಿದಂತೆ ದಿನನಿತ್ಯ ಪೂಜೆ ಮಾಡಲು ತುಳಸಿ ಕಟ್ಟೆಗಳನ್ನು ಕಟ್ಟಿಕೊಂಡು ಸಸಿಗಳನ್ನು ಬೆಳೆಯದೆ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಆರೋಗ್ಯಾಧಿಕಾರಿ ಲೋಹಿತ್ ಸೇರಿದಂತೆ ವಾರ್ಡಿನ ನಿವಾಸಿಗಳು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಪಪ್ಲಿ ಬೀದಿಲಿ ಕಾಂಕ್ರೀಟ್ ರೋಡನ್ನು ಮಾಡುವ ವ್ಯವಸ್ಥೆನ ಮಾಡಿದ್ವಿ. ಏನು ನಮ್ಮ ಕಾಂಟ್ರಾಕ್ಟ್ರು ಈ ಒಂದು ಜಾಗದಲ್ಲಿ 90 ಮೀಟ್ರು ಮತ್ತು ಅಗಲ ಬರೀ 3 ಮೀಟ್ರು ಇರೋದು ಅಂತೇಳಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ತಾಯಿದ್ರು. ಹಾಗಾಗಿ ನಾನು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ವೀಕ್ಷಣೆಗೆ ಬಂದ ತಕ್ಷಣ ನಾವು ನೋಡಿದಾಗ ಯಾಕೆ ಆ ಕಡೆ ಈ ಕಡೆ ಗ್ಯಾಪು ಅಂತ ಕೇಳಿದಾಗ ನಮ್ಮ ಎಸ್ಟಿಮೇಟಲ್ಲಿ ಇರೋದೇ ಅಷ್ಟು ನಮಗೆ ಇಷ್ಟನ್ನೇ ಮಾಡೋದು ಅಂತ ಹೇಳಿದಾಗ ನಾನು ಕಾಂಟ್ರಾಕ್ಟನ್ನ ಕಳಿಸ್ಕೊಂಡು ಡ್ರೈನ್ ಟು ಡ್ರೈನು ಏನು ಎಕ್ಸಸ್ 1 ಮೀಟ್ರ್ ಇದೆ ಅದನ್ನು ನಮ್ಮ ಇಂಜಿನಿಯರ್ ಅವರಿಗೆ ಫೋನ್ ಮಾಡಿ ಎಕ್ಸಸ್ ಅಮೌಂಟನ್ನು ಇವ್ರಿಗೆ ಹಾಕಿ ಡ್ರೈನ್ ಟು ಡ್ರೈನು ಕೆಲಸ ಮಾಡೋದಕ್ಕೆ ಇವತ್ತು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಇದು SFC ಗ್ರ್ಯಾಂಟು 13 ಲಕ್ಷದ ಪ್ಯಾಕೇಜ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆಲೂರು ತಾಲೂಕು ಕಣತೂರು ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನರ ಗ್ರಾಮ ಸಭೆ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪೃಥ್ವಿ ಜಯರಾಮ್ ಮಾತನಾಡಿ, ವಿಕಲಚೇತನರು ಯಾವ ರೀತಿಯಲ್ಲೂ ಇತರರಿಗೆ ಕಡಿಮೆ ಸಾಮರ್ಥ್ಯ ಹೊಂದಿಲ್ಲ. ವಿಕಲಚೇತನರ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಇನ್ನೂ ಹೆಚ್ಚಿನ ಸರ್ಕಾರದ ಯೋಜನೆ ಹಾಗೂ ಸೌಲಭ್ಯವನ್ನು ಪ್ರಾಮಾಣಿಕವಾಗಿ ನೀಡುವುದಾಗಿ ತಿಳಿಸಿ, ಸಭೆಯಲ್ಲಿ ಅಂಗವಿಕಲರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸಿ ಅಂಗವಿಕಲರಿಗಿರುವ ಸೌಲಭ್ಯಗಳ ಬಗ್ಗೆ ತಿಳಿಸಲಾಯಿತು. ಸರ್ಕಾರ ವಿಶೇಷ ಚೇತನರಿಗೂ ಸಮಾನ ಅವಕಾಶ ನೀಡುತ್ತಿದೆ. ಗ್ರಾಮ ಮಟ್ಟದ ಅಧಿಕಾರಿ ಜವಾಬ್ದಾರಿ ವಹಿಸಿ ಕಾರ್ಯನಿರ್ವಹಿಸಿದರೆ ಮಾತ್ರ ವಿಶೇಷ ಚೇತನರಿಗೆ ಸವಲತ್ತು ಸಿಗಲು ಸಾಧ್ಯ ಎಂದರು. ಇದೇ ಸಂದರ್ಭದಲ್ಲಿ ಪಂಚಾಯಿತಿ ವ್ಯಾಪ್ತಿಯ 12 ಜನ ಫಲಾನುಭವಿಗಳಿಗೆ ಸೋಲಾರ್ ಲೈಟ್ ವಿತರಿಸಲಾಯಿತು. HCN ನ್ಯೂಸ್ ಆಲೂರು. ಈ ಸಂದರ್ಭದಲ್ಲಿ ವಿಶೇಷ ಚೇತನರನ್ನು ಕೂಡ ಗುರುತಿಸಿ ಅವರಿಗೂ ಕೂಡ ಏನು ಸರ್ಕಾರದ ಸೌಲಭ್ಯ ಇದೆ, ಸವಲತ್ತುಗಳಿದೆ, ಅದನ್ನ ವಿಶೇಷವಾಗಿ ಪ್ರತ್ಯೇಕವಾಗಿ ನಿಮಗೆ ಅದರ ಮಾಹಿತಿಯನ್ನ ಕೊಡುವ ನಿಟ್ಟಿನಲ್ಲಿ ಮತ್ತು ಫಲಾನುಭವಿಗಳನ್ನ ನೇರವಾಗಿ ಭೇಟಿ ಮಾಡಿ ಮತ್ತು ವಿಶೇಷ ಚೇತನರು ಏನಿದ್ದಾರೆ ನಮ್ಮ ಪಂಚಾಯಿತಿ ಅವರೆಲ್ಲ ಒಂದೆಡೆ ಸೇರಿಸಿ ಅವರ ಒಂದು ಅಂದ್ರೆ ಸಲಹೆಗಳನ್ನು ಏನಾಗಬೇಕು, ಇನ್ನು ಮುಂದಿನ ದಿನಗಳಲ್ಲಿ ಏನ್ ಮಾಡಬಹುದು, ನಮ್ಮ ಪಂಚಾಯತಿಯಿಂದ ವಿಶೇಷ ಕ್ಷೇತ್ರದಲ್ಲಿ ಏನ್ ನಾವು ಸಹಕಾರವನ್ನು ನೀಡಬಹುದು ಅಂತ ಹೇಳಿ ನಿಮ್ಮಗಳ ಸಭೆಯನ್ನ ತೊಗೊಳ್ಳೋದಕ್ಕೋಸ್ಕರ ಈ ಸಭೆಯನ್ನು ಮಾಡಿದ್ದೀವಿ. ಮತ್ತು ನಾವು ನಮ್ಮ ಪಂಚಾಯತಿಯಲ್ಲಿ ನಮ್ಮ ಜಾತಿ ಸರ್ ಹೇಳಿದಾಗ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಮಂದಿರ ಮಹಾಸಂಘ ಅವರ ವತಿಯಿಂದ ದೇವಸ್ಥಾನಗಳ ಸಂರಕ್ಷಣೆ ದೃಷ್ಟಿಯಿಂದ ಕರ್ನಾಟಕ ದೇವಸ್ಥಾನ, ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ಪರಿಷತ್ತಿನ ನಿರ್ಣಯಗಳನ್ನು ಅನುಷ್ಠಾನಕ್ಕೆ ತರುವ ಕುರಿತು ಕರ್ನಾಟಕ ಸರ್ಕಾರ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ದೇವಸ್ಥಾನ, ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ಪರಿಷತ್ ವತಿಯಿಂದ ಡಿಸೆಂಬರ್ 16 ಮತ್ತು 17ರಂದು ಬೆಂಗಳೂರಿನಲ್ಲಿ ನಡೆದ ದೇವಸ್ಥಾನಗಳ ಅಧಿವೇಶನದಲ್ಲಿ ದೇವಸ್ಥಾನಗಳ ರಕ್ಷಣೆಗೆ ಕೆಲವು ನಿರ್ಣಯಗಳನ್ನು 800ಕ್ಕೂ ಅಧಿಕ ದೇವಸ್ಥಾನಗಳ ವಿಶ್ವಸ್ತರು ಅನುಮೋದನೆ ಮಾಡಿದ್ರು. ಕರ್ನಾಟಕದಲ್ಲಿ ಪ್ರಾಚೀನ ಅಥವಾ ಐತಿಹಾಸಿಕ ಮಹತ್ವವಿರುವ ಆದರೆ ಆಡಳಿತ ಹಾಗೂ ಪುರಾತತ್ವ ವಿಭಾಗದಿಂದ ನಿರ್ಲಕ್ಷಿಸಲ್ಪಟ್ಟಿರುವ ದೇವಸ್ಥಾನಗಳನ್ನು ತಕ್ಷಣ ಜೀರ್ಣೋದ್ಧಾರ ಮಾಡಲು ಕರ್ನಾಟಕ ಸರ್ಕಾರವು ಮುಂಗಡ ಪತ್ರದಲ್ಲಿ ಸಾಕಷ್ಟು ಅನುದಾನವನ್ನು ನೀಡಬೇಕು. ಧಾರ್ಮಿಕ ದತ್ತಿ ಇಲಾಖೆ ಅಡಿಯಲ್ಲಿ ಬರುವ ದೇವಸ್ಥಾನಗಳಿಂದ ಸಂಗ್ರಹವಾದ ಕಾಮನ್ ಪೂಲ್ ನಿಧಿಯನ್ನ ಅನ್ಯ ಯಾವುದೇ ಉದ್ದೇಶಕ್ಕೆ ಬಳಸದೆ ಕೇವಲ ಹಿಂದೂ ಧಾರ್ಮಿಕ ಉದ್ದೇಶಕ್ಕೆ ಮಾತ್ರ ಬಳಸಬೇಕು. ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ದೇವಸ್ಥಾನಗಳ ಮೂಲಕ ಭಕ್ತರಿಗೆ, ಮಕ್ಕಳಿಗೆ ಸಂಸ್ಕಾರ ನೀಡುವುದು ಮತ್ತು ಹಿಂದೂ ಧರ್ಮ ಶಿಕ್ಷಣವನ್ನು ನೀಡಲು ವ್ಯವಸ್ಥೆ ಮಾಡಬೇಕು. ಕರ್ನಾಟಕದಲ್ಲಿ ಧಾರ್ಮಿಕ ಮಹತ್ವವಿರುವ ತೀರ್ಥ ಕ್ಷೇತ್ರಗಳು, ಶ್ರೀ ಕ್ಷೇತ್ರ, ಕೋಟೆಗಳಲ್ಲಿನ ದೇವಸ್ಥಾನಗಳ ಜಮೀನು ಮೇಲೆ ಖಾಸಗಿಯವರ ಅತಿಕ್ರಮಣ, ಅನ್ಯಮತೀಯರ ಅತಿಕ್ರಮಣವನ್ನು ಕರ್ನಾಟಕ ಸರ್ಕಾರ ಸಮೀಕ್ಷೆ ಮಾಡಿ ತಕ್ಷಣ ಆ ಅತಿಕ್ರಮಣಗಳನ್ನು ತೆರವುಗೊಳಿಸಬೇಕು. ದೇವಸ್ಥಾನಗಳ ಪರಿಸರದಲ್ಲಿ ಹಾಗೂ ತೀರ್ಥಕ್ಷೇತ್ರದ ಸ್ಥಳಗಳ ಪಾವಿತ್ರ್ಯತೆ ರಕ್ಷಣೆಗಾಗಿ ಮದ್ಯ ಹಾಗೂ ಮಾಂಸ ನಿಷೇಧ ಮಾಡಬೇಕೆಂದು ಕರ್ನಾಟಕ ಸರ್ಕಾರ ಹೊರಡಿಸಿರುವ ಆದೇಶವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು. ದೇವಸ್ಥಾನದ ಜಾತ್ರೆ, ಉತ್ಸವ ಇತ್ಯಾದಿ ಸಂದರ್ಭಗಳಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ನಿಯಮದಂತೆ ದೇವರ ಮೇಲೆ ಶ್ರದ್ಧೆ ಇರುವವರಿಗೆ ಮಾತ್ರ ನೀಡಬೇಕು ಮತ್ತು ಅನ್ಯ ಮತೀಯರಿಗೆ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಅವಕಾಶ ನೀಡಬಾರದು. ದಯಮಾಡಿ ದೇವಸ್ಥಾನಗಳ ಸಂರಕ್ಷಣೆ ದೃಷ್ಟಿಯಿಂದ ಈ ನಿರ್ಣಯವನ್ನು ಅನುಷ್ಠಾನಕ್ಕೆ ತರಬೇಕೆಂದು ವಿನಂತಿ ಮಾಡಿದರು. ಸಕಲೇಶಪುರ ತಹಸೀಲ್ದಾರ್ ಅವರ ಮುಖೇನ ರಾಜ್ಯ ಸರ್ಕಾರಕ್ಕೆ ರವಾನೆ ಮಾಡಲು ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಮುಖಂಡ ಮಂಜುನಾಥ್ ಹತ್ವಾರ್, ಸತ್ಯನಾರಾಯಣ್ ಗುಪ್ತಾ, ರಘು ಸಕಲೇಶಪುರ, ವಿಠಲ್ ಎನ್ಎಸ್, ಅಶ್ವಥ್ ನಾರಾಯಣ್, ದುಷ್ಯಂತಗೌಡ, ಶೇಖರ್ ಕಬ್ಬಿನಗದ್ದೆ, ಹರೀಶ್ ಆಚಾರ್, ಬಾಲಣ್ಣ, ಬಸವರಾಜು, ಕೃಷ್ಣಜಿರಾವ್, ರವಿ ಹಾರ್ಲೆ, ಕೌಶಿಕ್, ಶಿವು ಜಿಪ್ಪಿ ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ಈಗ ಸಂಕ್ಷಿಪ್ತ ಸುದ್ದಿಗಳು.
ಮಾನವ ಹಕ್ಕುಗಳ ಒಕ್ಕೂಟ ಜಿಲ್ಲಾ ಘಟಕ ಹಾಸನ ಇವರ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ದಿನಾಂಕ 23/3/2025 ಭಾನುವಾರ ಸಾಲ್ಗಾಮೆ ಗೇಟ್ ಬಳಿಯ ಕುರುಹಿನಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷರಾದ ಯಲಗುಂದ ಶಾಂತಕುಮಾರ್ ಅವರು ತಿಳಿಸಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀಮತಿ ರಶ್ಮಿ ಕೃಷ್ಣೇಗೌಡ ಜನತಾ ಬಜಾರ್ ಸಗಟು ಸಹಕಾರ ಮಂಡಳಿ ನಿರ್ದೇಶಕರು ನೆರವೇರಿಸಲಿದ್ದಾರೆ. ಶ್ರೀಮತಿ ನೀತು ಕೊಥಾರಿ ಮಹಿಳಾ ನಿರ್ದೇಶಕರು ಹಾಸನ ಕೋಆಪರೇಟಿವ್ ಸೊಸೈಟಿ ಹಾಗೂ ಸಮಾಜ ಸೇವಕರು ಇವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಾಹಿತಿ ಶೈಲಜಾ ಹಾಸನ್, ಅಮೋಘವಾಣಿ ದಿನಪತ್ರಿಕೆಯ ಪ್ರಕಾಶಕಿ ಇಂದಿರಾ ರಂಗಸ್ವಾಮಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದಿಕ್ ಕಾಲೇಜು ವೈದ್ಯೆ ಡಾ ಅಶ್ವಿನಿ ಧನ್ಪಾಲ್, ಹಾಸನ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಚೈತ್ರಾ ಮಂಜೇಗೌಡ, ನಿವೃತ್ತ ಶಿಕ್ಷಕರು ಹಾಗೂ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಕಾಂಚನಾ ಮಾಲಾ, ವಕೀಲರಾದ ಪಲ್ಲವಿ ಎಂಎಸ್, ಕೆಆರ್ಪುರಂ ಬಡಾವಣೆ ಪೊಲೀಸ್ ಠಾಣೆ ಎಎಸ್ಐ ಕೀರ್ತಿಬಾಯಿ, ಜನನಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಭಾನುಮತಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮಾನವ ಹಕ್ಕುಗಳ ಒಕ್ಕೂಟದ ಜಿಲ್ಲಾ ಘಟಕದ ಪದಾಧಿಕಾರಿಗಳು, ಸದಸ್ಯರು, ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಜಿಲ್ಲಾಧ್ಯಕ್ಷರಾದ ಯಲಗುಂದ ಶಾಂತಕುಮಾರ್ ಅವರು ಕೋರಿದ್ದಾರೆ. HCN ನ್ಯೂಸ್ ಹಾಸನ್. ಆತ್ಮೀಯ ಬಂಧು ಮಿತ್ರರೇ, ಇದೇ ಭಾನುವಾರ 23/3/2025 ನಮ್ಮ ಮಾನವ ಹಕ್ಕುಗಳ ಒಕ್ಕೂಟ ಜಿಲ್ಲಾ ಘಟಕದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಕುರುವಿನಶೆಟ್ಟಿ ಕಲ್ಯಾಣ ಮಂಟಪ ಸಾಲಗಾಮೆ ಗೇಟ್ನಲ್ಲಿ ಬೆಳಗ್ಗೆ 10:30ಕ್ಕೆ ಎಲ್ಲ ಅತಿಥಿ ಗಣ್ಯರನ್ನು ನಾವು ಆಹ್ವಾನಿಸಿದ್ದೇವೆ. ದಯಮಾಡಿ ಹಾಸನದ ಎಲ್ಲ ಮಹಿಳೆಯರು ಹಾಗೂ ನನ್ನ ಬಂಧು ಮಿತ್ರರು, ಸ್ನೇಹಿತರು ಎಲ್ಲರೂ ಬಂದು ನಮ್ಮ ಮಾನವ ಹಕ್ಕುಗಳ ಒಕ್ಕೂಟದಿಂದ ನಾವು ಏರ್ಪಡಿಸಿರುವಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯೆಂದು ಬಂದು ನಮಗೆ ಆಶೀರ್ವದಿಸಬೇಕಾಗಿ ನಮ್ಮ ಒಕ್ಕೂಟದಿಂದ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಭಾನುವಾರ 23/3/2025 ಸ್ಥಳ ಕುರುವಿನಶೆಟ್ಟಿ ಕಲ್ಯಾಣ ಮಂಟಪ ಸಾಲಗಾಮೆ ಗೇಟ್ ಹಾಸನ. ಸಮಯ ಬೆಳಗ್ಗೆ 10:30ಕ್ಕೆ. ನನ್ನ ಹೆಸರು ನೀತು ಕೊಥಾರಿ, ಮಾನವ ಹಕ್ಕುಗಳ ಒಕ್ಕೂಟದ ಜಿಲ್ಲಾ ಘಟಕದಲ್ಲಿ ನಿರ್ದೇಶಕಿಯಾಗಿದ್ದೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ಮಕ್ಕಳಿಗೆ ಗುಲಾಬಿ ನೀಡಿ ಶುಭ ಹಾರೈಕೆ. ಮೊದಲ ದಿನ ಸುಸೂತ್ರವಾಗಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆ. ಜಿಲ್ಲೆಯಲ್ಲಿ ಗೈರು ಹಾಜರಾದ 143 ಮಕ್ಕಳು. ಶಾಲಾ ಮೈದಾನದಲ್ಲಿ ಆಟವಾಡಲು ಬಿಡದ ಹಿನ್ನೆಲೆ ಶಾಲಾ ಕೊಠಡಿಗೆ ಬೆಂಕಿ ಇಟ್ಟ ಪುಂಡರು. ದುಷ್ಕೃತ್ಯ ನಡೆಸಿದವರ ಹೆಡೆಮುರಿ ಕಟ್ಟಲು ಗ್ರಾಮಸ್ಥರ ಆಗ್ರಹ. ಕ್ರಿಕೆಟ್ ಹಬ್ಬ ಐಪಿಎಲ್ 18ನೇ ಆವೃತ್ತಿ ಆರಂಭಕ್ಕೆ ಬಂದ್ ಮೂಲಕ ಸ್ವಾಗತ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟ ವಾಟಾಳ್ ನಾಗರಾಜ್. ಕರ್ನಾಟಕ ಬಂದ್ಗೆ ಬೆಂಬಲ ನೀಡಲ್ಲ ಎಂದ ಕರವೇ ಚಂದ್ರಶೇಖರ್. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.